ನಮಸ್ಕಾರ ವೀಕ್ಷಕರೇ, ಟೈಮ್ ಟ್ರಾವೆಲರ್ಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತದ ಇತಿಹಾಸವು ಹಲವಾರು ಯುದ್ಧಗಳನ್ನು ನೋಡಿದೆ, ಆದರೆ ಈ ಯುದ್ಧವು ಅವೆಲ್ಲವಕ್ಕಿಂತ ಮಿಗಿಲು. ಏಕೆಂದರೆ ಹಂಪಿ ಎಂಬ ಒಂದು ಚಿನ್ನದ ನಗರ ಕೆಲವೇ ದಿನಗಳಲ್ಲಿ ಬೂದಿಯಾದ ಒಂದು ಕಥೆಯಲ್ಲ, ಇದೊಂದು ಭೀಕರ ಯುದ್ಧ. ಒಮ್ಮೆ ವಿಜಯನಗರ ಸಾಮ್ರಾಜ್ಯವನ್ನು ನೋಡಿದವರು ಹೇಳುತ್ತಾರೆ, ಇದು ರೋಮನ್ ನಗರಕ್ಕಿಂತಲೂ ದೊಡ್ಡದು ಎಂದು. ಆದರೆ 1565ರಲ್ಲಿ ನಡೆದ ತಾಳಿಕೋಟೆ ಕದನ ಮಹಾ ಸಾಮ್ರಾಜ್ಯವನ್ನೇ ಸಂಪೂರ್ಣವಾಗಿ ನಾಶ ಮಾಡಿತು. ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದಲ್ಲೇ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ. ಹಂಪಿ ಇದರ ರಾಜಧಾನಿ. ಕೃಷ್ಣದೇವರಾಯನ ಕಾಲದಲ್ಲಿ ಸುವರ್ಣಯುಗವನ್ನು ಕಂಡಿದ್ದ ನಾಡು ಹಂಪಿ. ಕೃಷ್ಣದೇವರಾಯನ ಮರಣದ ನಂತರ ರಾಜಕೀಯದಲ್ಲಿ ಗೊಂದಲಗಳು ಶುರುವಾದವು. ಈ ಸಮಯದಲ್ಲಿ ವಿಜಯನಗರದ ಅಧಿಕಾರ ಹಿಡಿದ ನಾಯಕನೇ ಅಳಿಯ ರಾಮರಾಯ ಬುದ್ಧಿವಂತ ಮತ್ತು ಧೈರ್ಯಶಾಲಿ ನಾಯಕನಾಗಿದ್ದನು. ಆದರೆ ಅವನ ರಾಜಕೀಯ ಆಟ ತುಂಬ ಅಪಾಯಕಾರಿಯಾಗಿತ್ತು. ಅವನು ದಕ್ಷಿಣ ಸುಲ್ತಾನರ ನಡುವೆ ಒಬ್ಬರ ವಿರುದ್ಧ ಒಬ್ಬರನ್ನು ನಿಲ್ಲಿಸಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದನು. ಆದರೆ ಈ ಆಟ ಹೆಚ್ಚು ದಿನ ನಡೆಯಲಿಲ್ಲ. ರಾಮರಾಯನ ರಾಜಕೀಯ ತಂತ್ರಗಳನ್ನು ಅರಿತ ದಕ್ಷಿಣ ಸುಲ್ತಾನರು ಎಲ್ಲ ಒಟ್ಟಾದರು. ವಿಜಯನಗರದ ಅಪಾರ ಸಂಪತ್ತು ಮತ್ತು ದಕ್ಷಿಣ ಭಾರತದ ಮೇಲೆ ಅಧಿಕಾರ ಹಿಡಿಯುವ ಆಸೆ ಅವರಲ್ಲಿ ಬಂದಿತ್ತು. ಅಂತಿಮವಾಗಿ 5 ಜನ ಸುಲ್ತಾನರು ಒಂದಾದರು. ಬಿಜಾಪುರ ಸುಲ್ತಾನರು, ಅಹಮದ್ ನಗರ ಸುಲ್ತಾನರು, ಗೋಲ್ಕೊಂಡ ಸುಲ್ತಾನರು, ಬೀದರ್ ಸುಲ್ತಾನರು, ಬರಾರ್ ಸುಲ್ತಾನರು 5 ಶಕ್ತಿಗಳು ಸೇರಿ ಒಂದೇ ಗುರಿ ಸಾಧಿಸಲು ಸೇನೆಯನ್ನು ಕಟ್ಟಿದರು ಹಾಗೂ ಯುದ್ಧಕ್ಕೆ ಸಿದ್ಧರಾಗಿ ಯುದ್ಧದ ಕರೆಯನ್ನೂ ಸಹ ನೀಡಿದರು. ಅಂತಿಮವಾಗಿ 1565 ಜನವರಿ 23ರಂದು ದಿನ ಬಾಗಲಕೋಟೆ ಹಾಗೂ ಬಿಜಾಪುರ ಭಾಗದಲ್ಲಿ ಬರುವ ಕೃಷ್ಣಾ ನದಿಯ ಸಮೀಪ ಭೀಕರ ಯುದ್ಧ ಏರ್ಪಟ್ಟಿತ್ತು. ವಿಜಯನಗರ ಸೇನೆಯಲ್ಲಿ ದೊಡ್ಡ ಆನೆಯ ಪಡೆ, ಬಲಿಷ್ಠ ಕಾಲಾಳು ಸೇನೆ, ಅನುಭವಿ ಯೋಧರು ಇದ್ದರು. ಸುಲ್ತಾನರ ಸೇನೆಯಲ್ಲಿ ವೇಗದ ಕುದುರೆಯ ಪಡೆಗಳು, ಮದ್ದುಗುಂಡುಗಳಿದ್ದವು. ವಿಜಯನಗರ ಸೇನೆಯು ದೊಡ್ಡದಾಗಿದ್ದರೂ ಶತ್ರು ಸೇನೆಯ ತಂತ್ರ ಹೆಚ್ಚು ಅಪಾಯಕಾರಿಯಾಗಿತ್ತು. ಯುದ್ಧದ ಆರಂಭದಲ್ಲಿ ವಿಜಯನಗರದ ಪಡೆಗಳು ಬಲವಾಗಿ ಹೋರಾಡಿದರು. ರಾಮರಾಯನ ಸೇನೆಗಳು ಸುಲ್ತಾನರ ಸೇನೆಯನ್ನು ಹಿಮ್ಮೆಟ್ಟಿಸಲು ಯಶಸ್ವಿಯಾಯಿತು. ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ವಿಜಯ ಸಮೀಪದಲ್ಲಿರುವಾಗಲೇ ನಡೆದಿತ್ತು ಮಹಾ ಮೋಸ. ವಿಜಯನಗರದ ಸೇನೆಯಲ್ಲಿದ್ದ ಗಿಲಾನಿ ಸಹೋದರರು ಯುದ್ಧದ ಮಧ್ಯದಲ್ಲೇ ಶತ್ರುಗಳ ಕಡೆ ಸೇರಿದರು. ಇದು ವಿಜಯನಗರದ ಪಡೆಗೆ ದೊಡ್ಡ ಆಘಾತವಾಗಿತ್ತು. ವಿಜಯನಗರದ ಸೇನೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದಿದ್ದ ಗಿಲಾನಿ ಸಹೋದರರು ಸುಲ್ತಾನರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಇದು ವಿಜಯನಗರದ ಪತನಕ್ಕೆ ದೊಡ್ಡ ಕಾರಣವಾದ ಅಂಶ. ನಂತರ ಯುದ್ಧದ ಮಧ್ಯದಲ್ಲೇ ಸುಲ್ತಾನರ ಪಡೆಗಳು ರಾಮರಾಯನನ್ನೇ ಸೆರೆಹಿಡಿದು ಬಿಟ್ಟರು ಹಾಗೂ ವಿಜಯನಗರದ ಸೇನೆಗೆ ಭಯ ಹುಟ್ಟಿಸಬೇಕೆಂದೇ ಸುಲ್ತಾನರ ಸೇನೆಯು ಯುದ್ಧ ಭೂಮಿಯಲ್ಲೇ ಸಾರ್ವಜನಿಕವಾಗಿ ರಾಮರಾಯನನ್ನು ಹತ್ಯೆ ಮಾಡಿದರು ಹಾಗೂ ರಾಮರಾಯನ ತಲೆ ಕತ್ತರಿಸಿ ವಿಜಯನಗರದ ಸೇನೆಗೆ ತೋರಿಸಲಾಯಿತು. ಇದನ್ನು ನೋಡಿದ ವಿಜಯನಗರದ ಸೇನೆಯ ಮನೋಬಲ ಕುಸಿತವಾಯಿತು. ಅನೇಕರು ಯುದ್ಧ ಭೂಮಿಯಿಂದ ಓಡಿದರು. ವಿಜಯನಗರದ ಸೇನೆ ಗೊಂದಲಕ್ಕೆ ಒಳಗಾಯಿತು. ಸೈನಿಕರು ಚದುರಿದರು. ಸಾಮ್ರಾಜ್ಯ ಸೋಲಿನತ್ತ ಜಾರಿತು. ತಿರುಮಲ ರಾಯನು ಉಳಿದ ಸೇನೆಯನ್ನು ಕರೆದುಕೊಂಡು ಸ್ಥಳದಿಂದ ಕಾಲ್ಕಿತ್ತನು. ಇದರಿಂದ ವಿಜಯನಗರಕ್ಕೆ ರಕ್ಷಣೆಯೇ ಇಲ್ಲದಂತಾಯಿತು. ಯುದ್ಧದ ನಂತರ ಸುಲ್ತಾನರ ಸೇನೆಯು ನೇರವಾಗಿ ಹಂಪಿಯನ್ನು ನುಗ್ಗಿತ್ತು. ನಂತರ ನಡೆದಿದ್ದು ಇತಿಹಾಸದಲ್ಲೇ ಭೀಕರ. ಸತತ 6 ತಿಂಗಳು ಹಂಪಿಯನ್ನು ಲೂಟಿ ಮಾಡಿದರು. ದೇವಾಲಯಗಳನ್ನು ಒಡೆದರು, ಅರಮನೆಗಳನ್ನು ಸುಟ್ಟರು, ಚಿನ್ನ ವಜ್ರಗಳನ್ನು ಲೂಟಿ ಮಾಡಿದರು. ಸಾವಿರಾರು ಜನರ ಹತ್ಯೆ ಮಾಡಲಾಯಿತು. ಕೊನೆಗೆ ಸಂಪೂರ್ಣ ನಗರವನ್ನೇ ನಾಶ ಮಾಡಿದರು. ಚಿನ್ನದ ನಗರವಾಗಿದ್ದ ಹಂಪಿ ಬೂದಿಯಾಯಿತು. ತಾಳಿಕೋಟೆ ಕದನದ ನಂತರವೂ ವಿಜಯನಗರ ಸಾಮ್ರಾಜ್ಯ ಮುಂದುವರಿಯಿತು, ಆದರೆ ಹಿಂದಿನಂತೆ ಬಲಿಷ್ಠವಾಗಿರಲಿಲ್ಲ. ಕೃಷ್ಣದೇವರಾಯನ ಕನಸಿನ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯಿತು, ಇತಿಹಾಸದ ಪುಟಗಳಲ್ಲಿ ಉಳಿಯಿತು. ಯುದ್ಧದ ಪರಿಣಾಮವಾಗಿ ಸುಲ್ತಾನರ ಪ್ರಭಾವ ಹೆಚ್ಚಾಯಿತು. ಹಂಪಿಯ ಸುವರ್ಣಯುಗವೂ ಮುಗಿಯಿತು. ಪ್ರಸ್ತುತ ಈಗ ಹಂಪಿಯನ್ನು ನೋಡಿದವರಿಗೆ ಅನಿಸುವುದು, ಒಮ್ಮೆ ಇಲ್ಲಿ ಒಂದು ಮಹಾ ಸಾಮ್ರಾಜ್ಯ ಇತ್ತು ಎನ್ನುವುದು.
ತಾಳಿಕೋಟೆ ಯುದ್ಧವು ಕೇವಲ ಒಂದು ಯುದ್ಧವಲ್ಲ, ಅದು ಒಂದು ಸಂಸ್ಕೃತಿಯ ನಾಶ, ಸುವರ್ಣ ಯುಗದ ಅಂತ್ಯ, ಒಂದು ಮಹಾ ಸಾಮ್ರಾಜ್ಯದ ಪತನ. ಆದರೂ ಸಹ ಇಂದಿಗೂ ವಿಜಯನಗರದ ಸಾಮ್ರಾಜ್ಯ ಇತಿಹಾಸದಲ್ಲಿ ಅಮರವಾಗಿದೆ. ಹಲವಾರು ರಾಜರು ಆಳ್ವಿಕೆ ಮಾಡಿದ ಹಂಪಿ ಇಂದು ಹಾಳು ಹಂಪಿಯಾಗಿ ನಿಂತಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇತಿಹಾಸದ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.